ಹಲೋ ಫ್ರೆಂಡ್ಸ್, ಗಟಕ್ ಸಿಂಗ್ ಮಾತಾಡ್ತಾ ಇರೋದು. ಪ್ರತಿ ಬಾರಿ ನಾನು ಯಾವುದೇ ಒಂದು ವಿಡಿಯೋ ಮಾಡಬೇಕಾದ್ರೆ ಬಹಳಷ್ಟು ಜೋಶ್ ಇರ್ತಾಯಿತ್ತು. ಬಟ್ ಇವತ್ತು ಆ ಜೋಶ್ ಇಲ್ಲ. ಯಾಕೆಂತಂದರೆ ನಾನು ಈ ವಿಡಿಯೋದಲ್ಲಿ ಯಾವುದೇ ಒಂದು ಆ್ಯಪ್ನ ಟ್ಯುಟೋರಿಯಲ್ ಮಾಡ್ತಾ ಇಲ್ಲ ಅಥವಾ ಯಾವುದೇ ಒಂದು ಮಾಹಿತಿಯನ್ನು ಕೊಡ್ತಾ ಇಲ್ಲ. ಜಸ್ಟ್ ಒಂದು ವಿಷಯದ ಬಗ್ಗೆ ನಿಮ್ಮೆಲ್ಲರ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಈಗ ಎಲ್ಲ ಕಡೆ ಬಾಯ್ಕಾಟ್ ಚೈನಾ ಅನ್ನೋಂಥ ಒಂದು ಅಭಿಯಾನ ಶುರುವಾಗಿದೆ. ಇದ್ರ ಬಗ್ಗೆ ನೀವು ಕೂಡ ಪ್ರತಿದಿನ ಕೇಳ್ತಾ ಇರ್ತೀರ. ಇದ್ರ ಬಗ್ಗೆನೇ ನಾವು ಮಾತಾಡೋಣ. ಫ್ರೆಂಡ್ಸ್, ಚೈನಾ ಭಾರತದ ಜೊತೆ ಯಾವ ರೀತಿ ನಡ್ಕೋತಾ ಇದೆ, ಯಾವ ರೀತಿ ಮೋಸ ಮಾಡ್ತಾ ಇದೆ ಅನ್ನೋದನ್ನೆಲ್ಲ ನಾನೇನು ಹೇಳಬೇಕಾಗಿಲ್ಲ. ಇದು ನಿಮಗೆ ಗೊತ್ತೇ ಇರೋವಂಥ ವಿಷಯ. ಸೊ ಇಂಥ ಸಂದರ್ಭದಲ್ಲಿ ನಾವು ಚೈನಾ ವಿರುದ್ಧ ಆಕ್ರೋಶ ಹೊರಹಾಕೋಕ್ಕೆ ಖಂಡಿತವಾಗಲೂ ನಾವು ಚೈನೀಸ್ ವಸ್ತುಗಳನ್ನ ಬಹಿಷ್ಕರಿಸಬೇಕು. ಸರ್ಕಾರ ಡೈರೆಕ್ಟಾಗಿ ಬಾಯ್ಕಾಟ್ ಚೈನಾ ಅಂತ ನಾವು ನೀವು ಹೇಳೋ ರೀತಿ ಹೇಳೋಕ್ಕಾಗಲ್ಲ. ಬಟ್ ಅವರು ಕೂಡ ಈಗ ಆದಷ್ಟು ಪ್ರಯತ್ನ ಮಾಡ್ತಾಯಿದ್ದಾರೆ ಚೈನೀಸ್ ಪ್ರಾಡಕ್ಟ್ಸ್ನ ಸೇಲ್ ಕಡಿಮೆ ಮಾಡೋಕ್ಕೆ. ನಿಮಗೆಲ್ಲ ಗೊತ್ತಿರುತ್ತೆ, ಮೊನ್ನೆ ತಾನೇ ಸರ್ಕಾರ ಒಂದು ಡಿಸಿಷನ್ ತೊಗೊಂಡಿದೆ. ಅಮೆಝಾನ್, ಫ್ಲಿಪ್ಕಾರ್ಟ್ ಈ ಥರ ಆನ್ಲೈನ್ ಮಾರುಕಟ್ಟೆಗಳಲ್ಲಿ ಏನು ವಸ್ತುಗಳೆಲ್ಲ ಮಾರಾಟ ಆಗುತ್ತೆ, ಸೊ ಆ ವಸ್ತುಗಳಿಗೆಲ್ಲ ಅವರು ಯಾವ ದೇಶದಲ್ಲಿ ಆಯಾ ವಸ್ತುಗಳು ತಯಾರಾಗಿದೆ ಅನ್ನೋದನ್ನ ಕಡ್ಡಾಯವಾಗಿ ಮೆನ್ಷನ್ ಮಾಡಬೇಕು ಅಂತ ರೂಲ್ ಮಾಡಿದ್ದಾರೆ ಅಂತ ನಾನು ಓದಿದ್ದೆ. ಸೊ ಇದರಿಂದ ನಮಗೆ ಚೈನೀಸಲ್ಲಿ ಯಾವ ಪ್ರಾಡಕ್ಟ್ ತಯಾರಾಗಿದ್ದು ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಆಗ ನಾವು ಚೈನೀಸ್ ಪ್ರಾಡಕ್ಟ್ಸ್ನ ಅವಾಯ್ಡ್ ಮಾಡ್ಬೋದು. ಇಲ್ಲಿ ನಮ್ಮ ಚಾನಲ್ ಟೆಕ್ನಾಲಜಿಗೆ ರಿಲೇಟೆಡ್ ಆಗಿರೋದ್ರಿಂದ ಮೊಬೈಲ್ಸ್ ಮತ್ತು ಆ್ಯಪ್ಸ್ ಬಗ್ಗೆ ಮಾತಾಡೋಣ. ಮೊಬೈಲ್ಸ್ ವಿಷಯ ಅಂತೂ ಬಿಟ್ಟೇ ಬಿಡಿ. ಯಾಕೆ ಅಂತಂದರೆ ವಿಜುವಲಿ ಚಾಲೆಂಜ್ಡ್ಗೆ ಫಸ್ಟ್ ಆಫ್ ಆಲ್ ಚೈನೀಸ್ ಮೊಬೈಲ್ಗಳು ಎಕ್ಸೆಸಿಬಲ್ ಆಗಿರೋದಿಲ್ಲ. ಓಪೋ ಆಗಿರ್ಬೋದು, ವಿವೋ ಮೊಬೈಲ್ಸ್ ಆಗಿರ್ಬೋದು, ಶಿಯೋಮಿ, ಜಿಯೋನಿ, ಇನ್ನೂ ಬೇರೆ ಬೇರೆ ನಾವು ಕೇಳ್ದಿರೋಂಥ ಹೆಸರುಗಳೆಲ್ಲ ಇದೆ. ಕೆಲವೊಂದು ಮೊಬೈಲ್ಗಳು ಎಕ್ಸೆಸಿಬಲ್ ಆಗಿರ್ಬೋದು. ರೆಡ್ಮಿ ಇತ್ತೀಚೆಗೆ ತುಂಬ ಇಂಪ್ರೂವ್ ಆಗಿದೆ ಎಕ್ಸೆಸಿಬಿಲಿಟಿಯಲ್ಲಿ, ಅಥವಾ OnePlus ಮೊಬೈಲ್ಗಳಾಗಿರ್ಬೋದು. ಬಟ್ ನಾವು ರೆಡ್ಮಿ ಮೊಬೈಲ್ಗಳನ್ನ ಬಳಸಲೇಬೇಕು ಅನ್ನೋಂಥ ಅನಿವಾರ್ಯತೆಯೂ ಏನಿಲ್ಲ. ನಮಗೆ ಹಲವಾರು ಆಲ್ಟರ್ನೇಟಿವ್ಗಳಿದೆ, ಬೇರೆ ಬೇರೆ ಬ್ರ್ಯಾಂಡ್ಗಳಿದೆ. ನಾನ್ ಚೈನೀಸ್ ಪ್ರಾಡಕ್ಟ್ಸಲ್ಲಿ ಸ್ಯಾಮ್ಸಂಗ್ ಇದೆ, ನೋಕಿಯಾ ಇದೆ, ಎಸೂಸ್ ಇದೆ. ಸೊ ಈ ಥರ ನಾವು ಆದಷ್ಟು ಬೇರೆ ಬೇರೆ ಬ್ರ್ಯಾಂಡ್ ಮೊಬೈಲ್ಗಳನ್ನ ಯೂಸ್ ಮಾಡೋಣ. ಈಗ ಆಲ್ರೆಡಿ ತೊಗೊಂಡಿರೋರ ಕತೆ ಬಿಟ್ಬಿಡಿ. ಯಾಕೆ ಅಂತಂದರೆ ನೀವು ದುಡ್ಡು ಕೊಟ್ಟು ತೊಗೊಂಡಿದ್ದೀರಾ, ಅದು ಬಾಳಿಕೆ ಬರೋವರೆಗೂ ಯೂಸ್ ಮಾಡಿ. ಬಟ್ ಮುಂದಿನ ಸಲ ನಾವು ಮೊಬೈಲ್ ತೊಗೊಳ್ಳೋವಾಗ ಆದಷ್ಟು ನಾನ್ ಚೈನೀಸ್ ಬ್ರ್ಯಾಂಡ್ಸ್ನ ಚೂಸ್ ಮಾಡೋಕ್ಕೆ ಟ್ರೈ ಮಾಡೋಣ. ನಾವು ಬೇರೆ ಮೊಬೈಲ್ಗಳು ತೊಗೊಂಡ್ರೂ ಕೂಡ ನಾವು ಕಂಪ್ಲೀಟ್ಲಿ ಚೈನೀಸ್ ಫ್ರೀ ಆಗೋಗ್ತೀವಿ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಅಂತಂದರೆ ಅದರಲ್ಲಿ ಬ್ಯಾಟ್ರಿಗಳಾಗ್ಬೋದು, ಪ್ರೊಸೆಸರ್ಸ್ ಆಗ್ಬೋದು, ಇನ್ನೂ ಬೇರೆ ಬೇರೆ ಹಾರ್ಡ್ವೇರು ಮತ್ತು ಚಿಪ್ಸು ಇದೆಲ್ಲ ಯಾವ್ಯಾವ ದೇಶದಿಂದ ಇಂಪೋರ್ಟ್ ಮಾಡಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಆದಷ್ಟು ನಮ್ಮ ಗಮನಕ್ಕೆ ಬಂದಂತಹ ಚೈನೀಸ್ ಪ್ರಾಡಕ್ಟ್ಸ್ನ ನಾವು ಬಾಯ್ಕಾಟ್ ಮಾಡೋಣ. ಫುಲ್ಲಿ ನಾವು ಚೈನೀಸ್ ಫ್ರೀ ಆಗೋಕ್ಕಾಗಿಲ್ಲ ಅಂತಂದರೂ ಮೋಸ್ಟ್ಲಿ ನಾವು ಚೈನೀಸ್ ಫ್ರೀ ಆಗ್ತೀವಿ. ಈಗ ಹೊಸ ಮೊಬೈಲ್ ತೊಗೋಬೇಕು ಅಂತ ಇರೋರು ಮೋಟೋರೋಲಾ ಒನ್ ಫ್ಯೂಷನ್ ಪ್ಲಸ್ ಇದನ್ನೂ ಕೂಡ ತೊಗೋಬೋದು. ಸ್ಪೆಷಲಿ ನಮ್ಮ ವಿಜುವಲಿ ಚಾಲೆಂಜ್ಡ್ಗೆ ನಾನು ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಈ ಮೋಟೋರೋಲಾ ಲೆನೋವನ ಒಂದು ಕಂಪನಿ ಆಗಿದ್ದರೂ ಕೂಡ ಈ ಮೋಟೋರೋಲಾ ಒನ್ ಫ್ಯೂಷನ್ ಪ್ಲಸ್ ಕಂಪ್ಲೀಟ್ಲಿ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಇದು. ಇದರ ಪ್ರೊಸೆಸರ್ಸ್ ತಮಿಳ್ನಾಡಲ್ಲಿ ತಯಾರಾಗಿರೋವಂಥದ್ದು. ಈ ಮೊಬೈಲು ಕಂಪ್ಲೀಟಾಗಿ ನೋಯ್ಡಾದ ಒಂದು ಫ್ಯಾಕ್ಟ್ರಿಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋದು. ಸೊ ಅದರಿಂದ ಈ ಮೊಬೈಲ್ ಕೂಡ ಒಂದು ಆಪ್ಷನ್ ಆಗಿ ನಾವು ತೊಗೋಬೋದು. ಸೊ ಈ ಥರ ನಾನ್ ಚೈನೀಸ್ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾವು ತೊಗೊಳ್ಳೋಣ. ಚೈನೀಸ್ ಪ್ರಾಡಕ್ಟ್ಸ್ನ ಅವಾಯ್ಡ್ ಮಾಡೋಣ. ಈಗ ಆ್ಯಪ್ಸ್ ವಿಷಯಕ್ಕೆ ಬರೋದಾದರೆ ಖಂಡಿತವಾಗಲೂ ನಾವು ಚೈನೀಸ್ ಆ್ಯಪ್ಸ್ನ ಅನ್ಇನ್ಸ್ಟಾಲ್ ಮಾಡಲೇಬೇಕು. ಯಾಕೆ ಅಂತಂದರೆ ನಾವು ಈ ಆ್ಯಪ್ಸ್ ಹಾಕ್ಕೊಳ್ಳೋಕ್ಕೆ ಏನು ದುಡ್ಡು ಕೊಡ್ತಾ ಇಲ್ಲ. ಈಗ ಒಂದೇ ನಿಮಿಷದಲ್ಲಿ ನಾವು ಜಸ್ಟ್ ಅನ್ಇನ್ಸ್ಟಾಲ್ ಮಾಡಿ ಬಿಸಾಕ್ಬೋದು. ಕೆಲವರೆಲ್ಲ ಪ್ರಶ್ನೆ ಕೇಳ್ಬೋದು, ಜಸ್ಟ್ ಟಿಕ್ಟಾಕ್ ಅನ್ಇನ್ಸ್ಟಾಲ್ ಮಾಡೋದ್ರಿಂದ ಅಥವಾ ಇನ್ನೊಂದು ಯಾವುದೋ ಒಂದು ಆ್ಯಪ್ ಅನ್ಇನ್ಸ್ಟಾಲ್ ಮಾಡೋದ್ರಿಂದ ಏನು ದೇಶ ಉದ್ಧಾರ ಆಗುತ್ತಾ ಅಂತ. ಸೊ ಈ ಥರ ಉಲ್ಟಾ ಪ್ರಶ್ನೆ ಕೇಳೋರು ಸುಮಾರು ಜನ ನಮಗೆ ಸಿಗ್ತಾರೆ. ನಾವು ಇವು ಪ್ರಶ್ನೆಗಳನ್ನ ಜಸ್ಟ್ ಅವಾಯ್ಡ್ ಮಾಡಬೇಕು. ಆದರೆ ಅವ್ರಿಗೆ ತಿಳುವಳಿಕೆ ಹೇಳಬೇಕು. ಇಲ್ಲ ಅಂತಂದರೆ ಸುಮ್ಮನೆ ನಮ್ಮ ಕೆಲಸ ನಾವು ಮಾಡಬೇಕು. ಈಗ ನಾವು ಆ್ಯಪ್ಸ್ ಯಾಕೆ ಅನ್ಇನ್ಸ್ಟಾಲ್ ಮಾಡಬೇಕು ಅಂತ ನೋಡೋದಾದರೆ, ಚೈನೀಸ್ ಆ್ಯಪ್ಸಲ್ಲಿ ಪ್ರೈವಸಿ ಕನ್ಸರ್ನ್ಸ್ ಇರೋದು, ಸೆಕ್ಯೂರಿಟಿ ಇಶ್ಯೂಸ್ ಇರೋದು ನಿಮಗೆಲ್ಲ ಗೊತ್ತೇ ಇದೆ. ನಮ್ಮ ಇಂಡಿಯನ್ ಇಂಟೆಲಿಜೆನ್ಸೀಸ್ ಅವರು ಈಗಾಗಲೇ ಚೈನಾದ ಒಂದು 52 ಆ್ಯಪ್ನ ಲಿಸ್ಟ್ ಮಾಡಿದರು ಹೋದವಾರ, ಈ ಆ್ಯಪ್ಸ್ನೆಲ್ಲ ರಿಮೂವ್ ಮಾಡಿ ಅಂತ. ಹೋದವಾರ 20ಕ್ಕೂ ಹೆಚ್ಚು ನಮ್ಮ ವೀರ ಯೋಧರು ವೀರ ಮರಣವನ್ನು ಅಪ್ಪಿದಾಗ ಖಂಡಿತವಾಗ್ಲೂ ಪ್ರತಿಯೊಬ್ಬರೂ ಕೂಡ ಆಕ್ರೋಶ ಬಂದಿರುತ್ತೆ. ಆಕ್ರೋಶನ ಹೊರ ಹಾಕೋದು ಯಾವ ರೀತಿ? ಪ್ರತಿಯೊಬ್ಬರಿಗೂ ಅನಿಸಿರುತ್ತೆ ನಾನು ಹೋಗಿ ಬಾರ್ಡರಲ್ಲಿ ಫೈಟ್ ಮಾಡಬೇಕು ಅಂತ. ಬಟ್ ಪ್ರಾಕ್ಟಿಕಲಿ ಅದು ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ. ನಾವು ನಮ್ಮ ಕೈಯಲ್ಲಿ ಯಾವ ರೀತಿ ಆಕ್ರೋಶ ಹೊರಹಾಕಕ್ಕೆ ಸಾಧ್ಯ ಆ ರೀತಿ ನಾವು ಹೊರ ಹಾಕೋಣ. ತಲೆ ಬುಡ ಇಲ್ಲದ ಪ್ರಶ್ನೆಗಳನ್ನ ಕೇಳೋರು ಈಗ ದೀಪ ಹಚ್ಚಿ ಅಂತಂದರೆ ದೀಪ ಹಚ್ಚೋದ್ರಿಂದ ಏನು ಕೊರೋನಾ ಸಾಯುತ್ತಾ ಅಂತಾರೆ. ಅದೇ ಟಮಟೆ ಚಪ್ಪಾಳೆ ಬಿಡಿರಿ ಅಂದರೆ ಟಮಟೆ ಹೊಡೆಯೋದ್ರಿಂದ ಏನು ಕೊರೋನಾ ಸಾಯುತ್ತಾ ಅಂತಾರೆ. ಸೊ ಇದು ಪ್ರತಿಯೊಬ್ಬರೂ ಗೊತ್ತಿರೋಂಥ ವಿಷಯ. ದೀಪ ಹಚ್ಚೋದ್ರಿಂದ ಕೊರೋನಾ ಸಾಯಲ್ಲ, ಅಥವಾ ಟಮಟೆ ಬಡಿಯೋದ್ರಿಂದ ಕೊರೋನಾ ಸಾಯಲ್ಲ. ಜಸ್ಟ್ ಇದು ನಾವೆಲ್ಲರೂ ಕೊರೋನಾ ವಿರುದ್ಧ ಹೋರಾಟದಲ್ಲಿ
ಒಂದಾಗಿದ್ದೀವಿ ಅಂತ ಒಂದು ಸಾಲಿಡ್ಯಾರಿಟಿ ತೋರಿಸೋದಕ್ಕೆ, ಅಥವಾ ನಮಗಾಗಿ ಹಗಲು ರಾತ್ರಿ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಹೋರಾಡ್ತಾ ಇರುವಂಥ ಯೋಧರು ಅಂತಂದರೆ ಪೊಲೀಸರಾಗ್ಬೋದು, ಸೋಲ್ಜರ್ಸ್ ಆಗ್ಬೋದು, ನರ್ಸ್ಗಳಾಗ್ಬೋದು, ಡಾಕ್ಟ್ರುಗಳಾಗ್ಬೋದು, ಅಥವಾ ಬೇರೆ ಬೇರೆ ಸರ್ಕಾರಿ ಕರ್ಮಚಾರಿಗಳಾಗ್ಬೋದು, ಇವರಿಗೆಲ್ಲ ಒಂದು ಧನ್ಯವಾದನ ಸಲ್ಲಿಸೋದಕ್ಕೋಸ್ಕರ ಚಪ್ಪಾಳೆ ಹೊಡೀರಿ ಅಂತ ಹೇಳಿದ್ರು. ಸೊ ಇದೆಲ್ಲ ಅರ್ಥ ಮಾಡ್ಕೊಳ್ಳದೆ ಇರೋರು ಈ ರೀತಿ ಉಲ್ಟಾ ಪ್ರಶ್ನೆ ಕೇಳ್ತಾನೆ ಇರ್ತಾರೆ. ನಾವು ಆ್ಯಪ್ನ ಇನ್ಸ್ಟಾಲ್ ಮಾಡೋದಕ್ಕೆ ಯಾವುದೇ ರೀತಿ ದುಡ್ಡು ಕೊಟ್ಟಿಲ್ಲ, ಅದೇ ರೀತಿ ಅನ್ಇನ್ಸ್ಟಾಲ್ ಮಾಡೋದಕ್ಕೂ ಕೂಡ ದುಡ್ಡು ಕೊಡೋ ಹಾಗಿಲ್ಲ. ಮತ್ತು ಅನ್ಇನ್ಸ್ಟಾಲ್ ಮಾಡೋದ್ರಲ್ಲಿ ಏನಿದೆ, ಈಗ ನಾವು ಮೊಬೈಲ್ ತೊಗೊಂಡ್ರೆ ಈಗ ಒಂದು ನಿಮಿಷದಲ್ಲೇ ಚೈನೀಸ್ ಆ್ಯಪ್ಸ್ನೆಲ್ಲ ಅನ್ಇನ್ಸ್ಟಾಲ್ ಮಾಡ್ಬೋದು. ಸೊ ಚೈನೀಸ್ ಆ್ಯಪ್ಸ್ ಯಾವುದ್ಯಾವುದು ಅಂತ ಕಂಡುಹಿಡಿಯೋದಕ್ಕೆ ಪ್ಲೇಸ್ಟೋರಲ್ಲಿ ಒಂದು 2 ಆ್ಯಪು ತುಂಬ ಬೇಗನೆ ಅತ್ಯಂತ ಹೆಚ್ಚು ಡೌನ್ಲೋಡ್ಸ್ ಆಗಿತ್ತು. ಚೈನೀಸ್ ಆ್ಯಪ್ ರಿಮೂವರ್ ಆಗ್ಬೋದು, ಅಥವಾ ಚೈನೀಸ್ ಆ್ಯಪ್ ಡಿಟೆಕ್ಟರ್ ಅಂತ ಒಂದು ಬಂದಿತ್ತು. ಬಟ್ ಗೂಗಲ್ ಅವರು ಈ ಆ್ಯಪ್ಸ್ನೆಲ್ಲ ಪ್ಲೇಸ್ಟೋರಿಂದ ಈಗ ಸದ್ಯಕ್ಕೆ ರಿಮೂವ್ ಮಾಡಿದ್ದಾರೆ. ಈ ಆ್ಯಪ್ಸ್ನೆಲ್ಲ ಪ್ಲೇಸ್ಟೋರ್ ಅವ್ರು ರಿಮೂವ್ ಮಾಡಿದ್ರೆ ಏನಂತೆ, ಇದು ನಮ್ಮ ಕನ್ನಡ ತಂತ್ರಾಂಶ ಆ್ಯಪಲ್ಲಿ ಅವೈಲೇಬಲ್ ಇದೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿಕೊಂಡು ಈ ಆ್ಯಪ್ಸ್ನೆಲ್ಲ ಸ್ಕ್ಯಾನ್ ಮಾಡಿ ನಿಮ್ಮ ಮೊಬೈಲಲ್ಲಿ ಯಾವ್ಯಾವ ಚೈನೀಸ್ ಆ್ಯಪ್ ಇದೆ ಅಂತ ಇದು ತೋರಿಸುತ್ತೆ, ಅದನ್ನೆಲ್ಲ ರಿಮೂವ್ ಮಾಡಿ. ಕೆಲವೊಂದು ಸಲ ಪ್ರತಿಯೊಬ್ಬರು ಹೇಳ್ತಿರ್ತೀವಿ, ನಾನು ನೇರವಾಗಿ ಈ ಒಂದು ಅಭಿಯಾನದಲ್ಲಿ ಭಾಗವಹಿಸೋಕ್ಕಾಗೋದಿಲ್ಲ, ಆದರೆ ನನ್ನ ನೈತಿಕ ಬೆಂಬಲ ಖಂಡಿತವಾಗಲೂ ನಿಮ್ಮ ಜೊತೆ ಇದೆ ಅಂತ. ಆದರೆ ಆ ನೈತಿಕ ಬೆಂಬಲ ಕೊಡೋದು ಹೇಗೆ? ನಾವು ಸುಮ್ಮನೆ ಬಾಯಲ್ಲಿ ನನ್ನ ನೈತಿಕ ಬೆಂಬಲ ನಿನ್ನ ಜೊತೆ ಇದೆ 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 ಅಂತ ಹೇಳಿದ್ರೆ ಸಾಕಾಗೋದಿಲ್ಲ, ನಿಜ ಅಲ್ವಾ ಫ್ರೆಂಡ್ಸ್? ಅದೇ ರೀತಿ ನಮ್ಮ ಸೈನಿಕರಿಗೆ ನಾವು ನೈತಿಕ ಬೆಂಬಲವನ್ನು ಕೊಡಬೇಕು. ಅದು ಚೈನೀಸ್ ಆ್ಯಪ್ಸ್ನ ಅನ್ಇನ್ಸ್ಟಾಲ್ ಮಾಡೋದ್ರ ಮೂಲಕ, ಅಥವಾ ಚೈನೀಸ್ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡೋದನ್ನು ಕಡಿಮೆ ಮಾಡೋದ್ರ ಮೂಲಕ ನಾವು ಅವರಿಗೆ ಈ ನೈತಿಕ ಬೆಂಬಲವನ್ನು ಕೊಡಬೇಕು. ಲಾಭ ಲಾಸು ಎಲ್ಲ ಸೆಕೆಂಡ್ರಿ, ಆದರೆ ನೈತಿಕ ಬೆಂಬಲ ನಾವು ಮುಖ್ಯವಾಗಿ ನಮ್ಮ ಸೈನಿಕರಿಗೆ ಕೊಡಬೇಕಾಗಿರೋವಂಥದ್ದು. ಈ ಚೈನೀಸ್ ಆ್ಯಪ್ಸ್ಗೆ ನಮಗೆ ಹಲವಾರು ಆಲ್ಟರ್ನೇಟಿವ್ಸ್ ಇದೆ. ನಾವು ಅತ್ಯಂತ ಹೆಚ್ಚು ಯೂಸ್ ಮಾಡ್ತಾ ಇದ್ದಿದ್ದು ಶೇರ್ ಇಟ್ಟು, ಪ್ರತಿಯೊಬ್ಬರು ಕೂಡ ಇದನ್ನ ಡೇಟಾ ಟ್ರಾನ್ಸ್ಫರ್ ಮಾಡೋದಕ್ಕಾಗಿ ಯೂಸ್ ಮಾಡ್ತಾ ಇದ್ವಿ. ಆದರೆ ಶೇರ್ ಇಟ್ ಬದಲು ಝೆಂಡರ್ ಅಂತ ಇತ್ತು, ಅದು ಕೂಡ ಚೈನೀಸ್ದೆ ಅಂತ ಗೊತ್ತಾಯಿತು. ಶೇರ್ ಮೀ ಅಂತ ಒಂದು ಆ್ಯಪ್ ಇದೆ, ಇದು ನಾನ್ ಚೈನೀಸ್ ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಬಗ್ಗೆ ಟ್ಯುಟೋರಿಯಲ್ ಕೂಡ ಇದೆ ನಮ್ಮ ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲಲ್ಲಿ. ಈ ಆ್ಯಪ್ನ ನೀವು ಯೂಸ್ ಮಾಡ್ಬೋದು. ಅಥವಾ ಗೂಗಲ್ ಅವ್ರದ್ದೇ ಒಂದು ಆ್ಯಪ್ ಇದೆ, ಫೈಲ್ಸ್ ಗೋ ಬೈ ಗೂಗಲ್ ಅಂತ, ಅದನ್ನು ಕೂಡ ನಾವು ಯೂಸ್ ಮಾಡ್ಬೋದು. ನಾವು ಆ್ಯಪ್ಸ್ ಅನ್ಇನ್ಸ್ಟಾಲ್ ಮಾಡೋದ್ರಿಂದ ಚೈನಾಗೆ ಲಾಸ್ ಆಗುತ್ತೋ ಲಾಭ ಆಗುತ್ತೋ ಅದು ಸೆಕೆಂಡ್ರಿ. ಆದರೆ ನಮ್ಮ ವೀರ ಯೋಧರು ನೋಡಿ, ಯಾವ ಚಳಿ ಮಳೆ ಏನೂ ಲೆಕ್ಕಿಸದೆ ನಮಗೋಸ್ಕರ ತಮ್ಮ ಜೀವವನ್ನೇ ತ್ಯಾಗ ಮಾಡೋಕ್ಕೆ ರೆಡಿಯಾಗಿದ್ದಾರೆ. ಸೊ ಅವ್ರ ಜೊತೆ ನಾವು ಇದ್ದೀವಿ ಅಂತ ಪ್ರೂವ್ ಮಾಡೋಕ್ಕಾದರೂ ಈ ಆ್ಯಪ್ಸ್ನ ಅನ್ಇನ್ಸ್ಟಾಲ್ ಮಾಡಬೇಕು. ಬೈ ದ ವೇ ಫ್ರೆಂಡ್ಸ್, ನಾನು ಚೈನೀಸ್ ಆ್ಯಪ್ಸ್ ಅಂತ ಹೇಳುವಾಗ ಅದ್ರ ಜೊತೆ ಈ ಕಾಮೆಂಟ್ರಿ ಸ್ಕ್ರೀನ್ ರೀಡರ್ ಕೂಡ ಸೇರಿಕೊಳ್ಳುತ್ತೆ. ನಾನು ಯಾವತ್ತು ಈ ಸ್ಯಾಮ್ಸಂಗ್ ವಾಯ್ಸ್ ಅಸಿಸ್ಟೆಂಟ್ ಬಗ್ಗೆ ಒಂದು ಟ್ಯುಟೋರಿಯಲ್ ಮಾಡಿದ್ನೋ ಅವತ್ತೇ ಹೇಳಿದ್ದೆ, ನಾನು ಕಾಮೆಂಟ್ರಿ ಸ್ಕ್ರೀನ್ ರೀಡರ್ ಬಗ್ಗೆ ಒಂದು ಟ್ಯುಟೋರಿಯಲ್ ಮಾಡ್ತೀನಿ ಅಂತ. ಖಂಡಿತವಾಗಲೂ ನಾನು ಮಾಡ್ತಾ ಇದ್ದೆ. ಬಟ್ ಬಾಯ್ಕಾಟ್ ಚೈನಾ ಅನ್ನೋಂಥ ಒಂದು ಅಭಿಯಾನ ಸ್ಟಾರ್ಟ್ ಮಾಡಿದ್ರು. ನಾನು ಕೂಡ ಸುಮಾರು ದಿನ ಯೂಸ್ ಮಾಡಿದ್ದೀನಿ ಕಾಮೆಂಟ್ರಿ ಸ್ಕ್ರೀನ್ ರೀಡರು. ನನಗೂ ಕೂಡ ಇದ್ರ ಬಗ್ಗೆ ಟ್ಯುಟೋರಿಯಲ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ಈ ಚೈನೀಸ್ ಆ್ಯಪ್ ಅನ್ನೋಂಥ ಒಂದೇ ಒಂದು ಕಾರಣಕ್ಕೆ ನಾವು ಇದನ್ನ ಪ್ರಮೋಟ್ ಮಾಡೋದನ್ನ ನಿಲ್ಲಿಸಿದ್ವಿ. ಇನ್ಮೇಲೆ ಪ್ರಮೋಟ್ ಕೂಡ ಮಾಡೋದಿಲ್ಲ. ನಮ್ಮ ಗ್ರೂಪಲ್ಲಿ ಸುಮಾರು ಜನ ಕಾಮೆಂಟ್ರಿ ಸ್ಕ್ರೀನ್ ರೀಡರ್ ಬಗ್ಗೆ ಕ್ವೈರೀಸ್ ಹಾಕ್ತಿರ್ತಾರೆ. ನನಗೆ ಎಲ್ಲ ಉತ್ತರ ಗೊತ್ತಿರುತ್ತೆ, ಬಟ್ ನಾನು ಯಾವುದಕ್ಕೂ ಆನ್ಸರ್ ಮಾಡೋದಿಲ್ಲ. ಯಾಕೆ ಅಂತಂದರೆ ಇದನ್ನ ನಾವು ಎಂಕರೇಜ್ ಮಾಡಬಾರ್ದು. ಸರಿ, ಕಾಮೆಂಟ್ರಿ ಸ್ಕ್ರೀನ್ ರೀಡರಲ್ಲಿ ಕೆಲವೊಂದು ಅಡ್ವಾನ್ಸ್ಡ್ ಆಪ್ಷನ್ ಇರ್ಬೋದು, ಬಟ್ ನಾವು ಯಾವತ್ತೂ ಸ್ವಾರ್ಥಿಗಳಾಗಬಾರ್ದು. ಒಂದು ಸ್ವಲ್ಪ ನಿಮಗೆ ನಾಲೆಜ್ ಇದ್ದರೆ ಈ ಕಾಮೆಂಟ್ರಿ ಸ್ಕ್ರೀನ್ ರೀಡರ್ನ ಯಾವ ಥರ ನೀವು ಬಳಸ್ಕೊಬೋದು ಅಂತಂದರೆ ಒಂದು ಎಕ್ಸಾಂಪಲ್ ನಿಮಗೆ ಕೊಡ್ತೀನಿ. ಈ ವಾಟ್ಸಪ್ಪಲ್ಲಿ ಕಂಟಿನ್ಯೂಸ್ ವಾಯ್ಸ್ ಮೆಸೇಜ್ ಪ್ಲೇ ಆಗುತ್ತಲ್ಲ, ಆ ಫೀಚರು ಟಾಕ್ ಬ್ಯಾಕ್ ಜೊತೆ ವರ್ಕ್ ಆಗೋದಿಲ್ಲ. ಬಟ್ ಕಾಮೆಂಟ್ರಿ ಸ್ಕ್ರೀನ್ ರೀಡರ್ ಜೊತೆ ಈ ಫೀಚರು ಕೂಡ ನಾವು ವರ್ಕ್ ಆಗೋ ರೀತಿ ಮಾಡ್ಬೋದು. ಅದೇ ಥರ ಇನ್ನೂ ಬೇಕಾದಷ್ಟು ನಾವು ಕಸ್ಟಮೈಸ್ ಮಾಡ್ಕೊಬೋದು. ನಾನು ಈಗಾಗಲೇ ಇದನ್ನೆಲ್ಲ ಯೂಸ್ ಮಾಡಿ ಬಿಟ್ಟಿದ್ದೀನಿ. ಆದರೆ ಈಗ ನಾನು ನನ್ನ ಮೊಬೈಲಿಂದ ಅದನ್ನ ಅನ್ಇನ್ಸ್ಟಾಲ್ ಮಾಡಿದ್ದೀನಿ. ನೀವೇನಾದರೂ ಕಾಮೆಂಟ್ರಿ ಸ್ಕ್ರೀನ್ ರೀಡರ್ನ ಅದರ ಫುಲ್ ಫ್ಲೆಡ್ಜ್ಡ್ ಅಡ್ವಾಂಟೇಜ್ನ ನೀವು ತೊಗೊತೀರಾ ಅಂತಂದರೆ ಅವಾಗ ಮಾತ್ರ ಇದನ್ನ ಯೂಸ್ ಮಾಡೋದ್ರಲ್ಲಿ ಒಂದು ಸ್ವಲ್ಪ ಅರ್ಥ ಇದೆ. ಆದರೆ ಪ್ರತಿದಿನ ನಾವು ಟಾಕ್ ಬ್ಯಾಕ್ ಜೊತೆ ಏನೇನು ಮಾಡ್ತೀವೋ ಅದಕ್ಕೆ ಮಾತ್ರ ನೀವೇನಾದರೂ ಈ ಕಾಮೆಂಟ್ರಿ ಸ್ಕ್ರೀನ್ ರೀಡರ್ನ ಯೂಸ್ ಮಾಡ್ತೀರಾ ಅಂತಂದರೆ ಇದನ್ನ ಹಾಕ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ನಮ್ಮ ಸೈನಿಕರು ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ನಮಗಾಗಿ ಹೋರಾಡ್ತಾ ಇರಬೇಕಾದ್ರೆ ನಾವು ಒಂದೆರಡು ಫೀಚರ್ಗಳನ್ನ ಖಂಡಿತವಾಗ್ಲೂ ತ್ಯಾಗ ಮಾಡ್ಬೋದು ಅಂತ ನನಗನ್ಸುತ್ತೆ. ಇದು ಚೈನೀಸ್ ಬಿಟ್ಟು ಬೇರೆ ಯಾವುದೇ ದೇಶದ ಆ್ಯಪ್ ಆಗಿದ್ರೂ ಕೂಡ ಅನ್ಇನ್ಸ್ಟಾಲ್ ಮಾಡಿ ಅಂತ ಖಂಡಿತ ನಾನಂತೂ ಹೇಳ್ತಾ ಇರಲಿಲ್ಲ. ಆದರೆ ಈಗ ನಾವು ಇದನ್ನ ಅನ್ಇನ್ಸ್ಟಾಲ್ ಮಾಡೋದು ಅನಿವಾರ್ಯ. ಬೇರೆಯವ್ರಿಗೆಲ್ಲ ನಾವು ಟಿಕ್ಟಾಕ್ ಅನ್ಇನ್ಸ್ಟಾಲ್ ಮಾಡಿ, ಶೇರ್ ಇಟ್ ಅನ್ಇನ್ಸ್ಟಾಲ್ ಮಾಡಿ ಅಂತ ಹೇಳಿ ನಾವೇ ಒಂದು ಚೈನೀಸ್ ಆ್ಯಪ್ನ ಹಾಕ್ಕೊಂಡ್ರೆ ಸರಿಯಲ್ಲ ಅಂತ ನನಗನ್ಸುತ್ತೆ. ಅದು ಅಲ್ಲದೆ ನೀವು ಯಾವಾಗ ಯಾವುದೇ ಒಂದು ಆ್ಯಪ್ಗೆ
ಆಕ್ಸೆಸಿಬಿಲಿಟಿ ಪರ್ಮಿಷನ್ನ ಕೊಡ್ತಿರೋ ಆವಾಗ ಆ್ಯಪ್ ಇನ್ನೂ ಕೂಡ ಸುಲಭವಾಗಿ ನಿಮ್ಮ ಒಂದು ಡೇಟಾವನ್ನು ಕದಿಬೋದು. ಫಾರ್ ಎಕ್ಸಾಂಪಲ್ ಈ ಕ್ಲೀನ್ ಮಾಸ್ಟರ್ ಅಥವಾ ಈ DU ಬ್ಯಾಟ್ರಿ ಸೇವರ್ ಏನೇನೋ ಬೇರೆ ಬೇರೆ ಆ್ಯಪ್ಸ್ ಇತ್ತು. ಸೊ ಈ ಆ್ಯಪ್ಸ್ಗಳಿಗೆ ಆಕ್ಸೆಸಿಬಿಲಿಟಿ ಪರ್ಮಿಷನ್ ಅಗತ್ಯನೇ ಇಲ್ಲ, ಬಟ್ ಅವರು ಆಕ್ಸೆಸಿಬಿಲಿಟಿ ಪರ್ಮಿಷನ್ಸ್ನ ತೊಗೊತಾಯಿದ್ರು. ಯಾಕೆ ಅಂತಂದರೆ ಆಕ್ಸೆಸಿಬಿಲಿಟಿ ಪರ್ಮಿಷನ್ಸ್ ನಾವೇನಾದರೂ ಕೊಟ್ಟರೆ ನಾವು ಮೊಬೈಲಲ್ಲಿ ಕೆಲಸ ಮಾಡೋದು ಇನ್ನೂ ಈಸಿಯಾಗಿ ಗೊತ್ತಾಗುತ್ತೆ ಅವ್ರಿಗೆ. ನಾವು ಏನೇನು ವರ್ಕ್ ಮಾಡ್ತಾಯಿದ್ದೀವಿ, ಏನೇನು ಕ್ರೆಡೆನ್ಷಿಯಲ್ಸ್ ಎಂಟರ್ ಮಾಡ್ತಾಯಿದ್ದೀವಿ, ಪ್ರತಿಯೊಂದು ಕೂಡ ಅತ್ಯಂತ ಸುಲಭವಾಗಿ ಗೊತ್ತಾಗುತ್ತೆ. ಅದೇ ರೀತಿ ಕಾಮೆಂಟ್ರಿ ಸ್ಕ್ರೀನ್ ರೀಡರ್ ಕೂಡ. ಸ್ಕ್ರೀನ್ ರೀಡರ್ ಅಂದರೆ ಅಫ್ಕೋರ್ಸ್ ನಾವು ಅದಕ್ಕೆ ಆಕ್ಸೆಸಿಬಿಲಿಟಿ ಪರ್ಮಿಷನ್ ಕೊಟ್ಟೇ ಕೊಡ್ತೀವಿ. ಅದರಿಂದ ಏನೇನಾಗ್ಬೋದು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ಕಾಮೆಂಟ್ರಿ ಸ್ಕ್ರೀನ್ ರೀಡರ್ ಅವ್ರು ಏನು ಮಾಡಿದ್ರು, ಒಂದು ಇಂಟರ್ನ್ಯಾಷನಲ್ ವರ್ಷನ್ ಅಂತ ಮಾಡಿದ್ರು. ಇದಕ್ಕೂ ಅದಕ್ಕೂ ಏನೂ ಡಿಫ್ರೆನ್ಸ್ ಇಲ್ಲ ಫ್ರೆಂಡ್ಸ್. ಜಸ್ಟ್ ಅವರ ಏನು ಒರಿಜಿನಲ್ ಕಾಮೆಂಟ್ರಿ ಸ್ಕ್ರೀನ್ ರೀಡರ್ ಇದೆ ಅದರಲ್ಲಿ ಚೈನೀಸ್ TTS ಇನ್ಕ್ಲೂಡ್ ಆಗಿ ಬರ್ತಾಯಿತ್ತು. ಬಟ್ ಇಂಟರ್ನ್ಯಾಷನಲ್ ವರ್ಷನಲ್ಲಿ ಚೈನೀಸ್ TTSನ ರಿಮೂವ್ ಮಾಡಿದರು. ಅಷ್ಟು ಬಿಟ್ಟರೆ ಇನ್ನೇನೂ ಡಿಫ್ರೆನ್ಸ್ ಇಲ್ಲ. ಅದರಿಂದ ಚೈನೀಸ್ ಆ್ಯಪ್ಸ್ನ ರಿಮೂವ್ ಮಾಡಿ ಅಂತ ಹೇಳಿದಾಗ ಈ ಕಾಮೆಂಟ್ರಿ ಸ್ಕ್ರೀನ್ ರೀಡರ್ ಕೂಡ ಇನ್ಕ್ಲೂಡ್ ಆಗುತ್ತೆ. ನಮ್ಮ ಟಾಕ್ ಬ್ಯಾಕಲ್ಲೇ ಎಲ್ಲ ಇದೆ, ಇದನ್ನೇ ನಾವು ಯೂಸ್ ಮಾಡೋಣ. ನಾವು ಎಲ್ಲ ಸ್ವದೇಶಿ ಯೂಸ್ ಮಾಡೋಕ್ಕಾಗಿಲ್ಲ ಅಂತಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ನಾನ್ ಚೈನೀಸ್ ಯೂಸ್ ಮಾಡೋಣ. ನಿಮಗೆ ಚೈನೀಸ್ ಆ್ಯಪ್ಸ್ಗೆ ನಾನು ಶೇರ್ ಇಟ್ ಈಗಾಗಲೇ ಹೇಳಿದೆ, ಫೈಲ್ಸ್ ಗೋ ಬೈ ಗೂಗಲ್ ಅಂತ. ಅದೇ ರೀತಿ ಈ DU ಸ್ಕ್ರೀನ್ ರೆಕಾರ್ಡರ್ ಅಂತ ಒಂದಿದೆ. ಕೆಲವರೆಲ್ಲ ಸ್ಕ್ರೀನ್ ರೆಕಾರ್ಡ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತಾ ಇರ್ಬೋದು. ಇದ್ರ ಬದಲು AZ ಸ್ಕ್ರೀನ್ ರೆಕಾರ್ಡರ್ ಅಂತ ಒಂದು ಆ್ಯಪ್ ಇದೆ, ಇದನ್ನು ಯೂಸ್ ಮಾಡಿ. ಅದೇ ರೀತಿ ಇನ್ಯಾವ ಆ್ಯಪ್ ಯೂಸ್ ಮಾಡ್ತಾಯಿದ್ವಿ ಅತ್ಯಂತ ಹೆಚ್ಚು ಅಂತಂದರೆ, ಈಗ ಟಿಕ್ಟಾಕ್ ಬದಲು ಮಿತ್ರೋ ಇದನ್ನು ಎಲ್ಲ ಯೂಸ್ ಮಾಡ್ತಾಯಿದ್ದಾರೆ. ಈಗಾಗಲೇ ಇಂಡಿಯಾದಲ್ಲಿ 1 ಕೋಟಿಗೂ ಹೆಚ್ಚು ಡೌನ್ಲೋಡ್ಸ್ ಆಗಿದೆ ಈ ಆ್ಯಪು. ಇವತ್ತು ತಾನೇ ಇದು ಬ್ರೇಕಿಂಗ್ ನ್ಯೂಸ್ ಬಂತು. ಇದೇ ಥರ ಎಲ್ಲ ಆ್ಯಪ್ಸು ಕೂಡ ಆಲ್ಟರ್ನೇಟಿವ್ ಇದೆ, ಜಸ್ಟ್ ನಾವು ಹುಡುಕ್ಬೇಕಷ್ಟೆ. ಈ ಟಿಕ್ಟಾಕ್ಗೆ ನನ್ನ ಅನಿಸಿಕೆ ಪ್ರಕಾರ ಆಲ್ಟರ್ನೇಟಿವೇ ಬೇಕಾಗಿಲ್ಲ. ಯಾಕೆ ಅಂತಂದರೆ ಇದು ಜಸ್ಟ್ ಟೈಮ್ ವೇಸ್ಟ್ ಮಾಡಿಸೋ ಅಂಥ ಒಂದು ಆ್ಯಪು. ಇದ್ರ ಬದಲು ಬೇರೆ ಒಳ್ಳೆ ಕೆಲಸ ಮಾಡಿ, ಏನಾದರೂ ಓದಿ, ಅಷ್ಟೋ ಆಗಿಲ್ಲ ಅಂದರೆ ಮೂವೀಸ್ ನೋಡಿ ಯಾವುದಾದ್ರೂ, ಇಲ್ಲ ಮ್ಯೂಸಿಕ್ ಕೇಳಿ, ಪುಸ್ತಕಗಳನ್ನ ಓದಿ, ಥರ ಹಲವಾರು ಕೆಲಸಗಳು ಮಾಡ್ಬೋದು. ಇಲ್ಲ ಅಂತಂದರೆ ಫೇಸ್ಬುಕ್ನೇ ಯೂಸ್ ಮಾಡಿ. ಬಟ್ ಚೈನೀಸ್ ಆ್ಯಪ್ಸ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಚೈನೀಸ್ ಪ್ರಾಡಕ್ಟ್ಸ್ನೂ ಕೂಡ ನಾವು ನಿಧಾನವಾಗಿ ಬಹಿಷ್ಕರಿಸ್ತಾ ಬರಬೇಕು. ನಮ್ಮ ದಿನನಿತ್ಯದ ಜೀವನದಲ್ಲಿ ಚೈನೀಸ್ ಮೇಲಿನ ಅವಲಂಬನೆಯನ್ನು ಆದಷ್ಟು ಕಡಿಮೆ ಮಾಡ್ಕೋಬೇಕು. ಸೊ ಇದಿಷ್ಟು ನನ್ನ ಮಾತುಗಳು ಫ್ರೆಂಡ್ಸ್. ಇವತ್ತು ಈ ವಿಷಯದ ಬಗ್ಗೆ ನಿಮ್ಮ ಜೊತೆ ಮಾತಾಡಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ನಿಮಗೆ ನಾನು ಹೇಳಿದ್ದ ವಿಷಯ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಫ್ರೆಂಡ್ಸ್. ನಾನು ಮಾತಾಡಿದ್ದೇನಾದರೂ ಓವರ್ ಆಯಿತು ಅಂತ ಅನಿಸಿದರೆ ದಯವಿಟ್ಟು ಕ್ಷಮಿಸಿಬಿಡಿ. ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.